ಹಾಗಾದ್ರೆ ಆ ಸೂರ್ಯಮಣಿ ಎಲ್ಲಿದೆ ಅನ್ನೋದು ತಮಗೆ ಗೊತ್ತಾ ಶಾಸ್ತ್ರಿಗಳೇ? ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಆದರೆ ಅದರ ಶಕ್ತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸೂರ್ಯಮಣಿ ಅನ್ನೋದು ಬರೀ ಒಂದು ಬೆಲೆ ಬಾಳುವ ರತ್ನ ಅಲ್ಲ, ಅದಕ್ಕೊಂದು ದಿವ್ಯ ಶಕ್ತಿ ಇತ್ತು. ಅದಕ್ಕೆ ಎಷ್ಟೋ ರೋಗಗಳನ್ನು ವಾಸಿ ಮಾಡುವಂಥ ಗುಣಗಳಿತ್ತು. ಸೂರ್ಯೋದಯದ ವೇಳೆ ಆ ಸೂರ್ಯಮಣಿಯನ್ನು ವೃಕ್ಷಸ್ಥಳದಲ್ಲಿ ಇಟ್ಟುಕೊಂಡು ಸೂರ್ಯನಾರಾಯಣ ಧೀಶಕ್ತಿ ಮಂತ್ರವನ್ನು ಜಪಿಸ್ತಾ ಇದ್ರೆ ಅಗೋಚರವಾದ ಶಕ್ತಿ ಮೈಯೊಳಗೆ ಸಂಚಾರ ಆಗ್ತಾ ಇತ್ತು. ಆ ಶಕ್ತಿಯನ್ನು ಪಡೆದಂಥ ವ್ಯಕ್ತಿ ಸಾಕ್ಷಾತ್ ಕಲಿಪುರುಷನೇ ಆಗ್ತಾ ಇದ್ದ. ಆ ಮಣಿ ಒಂದು ವಿಜಯದ ಸಂಕೇತವಾಗಿತ್ತು. ಶಾಸ್ತ್ರಿಗಳೇ, ಇದನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ನನಗೆ ಮೈ ಜುಮ್ ಅಂತ ಇದೆ. ನಿಜವಾಗ್ಲೂ ಆ ಸೂರ್ಯಮಣಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಖಂಡಿತ. ಆದರೆ ಆ ಮಣಿ ಕಳ್ತನ ಆಗೋಯ್ತು. ಅದು ಕಾಳಿಮಾತೆ ಲಲಾಟದಿಂದ ಉದ್ಭವವಾದಂಥ ಸೂರ್ಯಮಣಿ. ಇದರ ಬಗ್ಗೆ ಗುಡಿ ಗಂಗಾಧರ ಅನ್ನೋ ವ್ಯಕ್ತಿ ಚಂದ್ರಚೂಡಾಮಣಿ ಅನ್ನೋ ಗ್ರಂಥದಲ್ಲಿ ಸೂರ್ಯ ಶಿಕಾರಿ ಅನ್ನೋ ಅಧ್ಯಾಯದಲ್ಲಿ ಸಾಕಷ್ಟು ಬರೆದಿದ್ದಾರೆ. ಒಂದು ನಿಮಿಷ ಇರಿ. ತಗೊಳ್ಳಿ, ಇದೇ ಆ ಗ್ರಂಥ. ನಿಮಗೆ ಸೂರ್ಯಮಣಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಪುಸ್ತಕ ಬರೆದಿರೋ ಗುಡಿ ಗಂಗಾಧರಯ್ಯನವರನ್ನ ಭೇಟಿ ಮಾಡ್ರಿ. ಅವರಿಗದು ಹೇಗೆ ಕಳ್ತನ ಆಯ್ತು, ಯಾರಿಂದ ಯಾರ ಕೈಗೆ ಹಸ್ತಾಂತರ ಆಯ್ತು ಅನ್ನೋದು ಚೆನ್ನಾಗಿ ಗೊತ್ತು. ಶಾಸ್ತ್ರಿಗಳೇ, ಅವ್ರ ಫೋನ್ ನಂಬರ್ ಏನಾದರೂ ಸಿಗಬಹುದಾ? ಇಲ್ಲ, ನನ್ನ ಬಳಿ ಇಲ್ಲ. ಮಾವ, ಈ ಪುಸ್ತಕ ಮುದ್ರಣ ಮಾಡಿದಾರಲ್ಲ, ಅವ್ರ ನಂಬರ್ ಇದೆ, ಫೋನ್ ಮಾಡಿ ವಿಚಾರಿಸಿ. ಸರಿ, ಹೇಳಿ ಅಂದ್ರೆ. ಹಲೋ ಸರ್, ನಮಸ್ತೆ. ನಾನು ನಾಗೇಂದ್ರ ಅಂತ ಮಾತಾಡೋದು. ನಮಗೆ ಗುಡಿ ಗಂಗಾಧರ ಅವ್ರ ನಂಬರ್ ಏನಾದರೂ ಸಿಗಬಹುದಾ? ಹಾಗೇನಿಲ್ಲ ಸರ್, ನಾವು ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಮಾತಾಡೋದಿತ್ತು. ದಯಮಾಡಿ ತಿಳಿಸಿ ಸರ್, ನಿಮ್ಮಿಂದ ದೊಡ್ಡ ಉಪಕಾರ ಆದ ಹಾಗಾಗತ್ತೆ. ಸರಿ ಸರ್, ನಾನೊಂದು 2 ದಿನ ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ. ನಮಸ್ಕಾರ. ಏನು ಹೇಳಿದ್ರು ಮಾವ? ಗುಡಿ ಗಂಗಾಧರ ಅವರು ಒಂದು ಪ್ರಾಜೆಕ್ಟ್ ಮೇಲೆ ಅಸ್ಸಾಂಗೆ ಹೋಗಿದಾರಂತೆ. ನಾನು ಇಲ್ಲದೆ ಇರೋವಾಗ ನನ್ನ ಫೋನ್ ನಂಬರ್ನ ಯಾರಿಗೂ ಕೊಡಬೇಡಿ ಅಂತ ಇನ್ಸ್ಟ್ರಕ್ಟ್ ಮಾಡಿದಾರಂತೆ. ಅವ್ರು ಬಂದ ಮೇಲೆ ನೇರವಾಗಿ ಅವ್ರನ್ನ ಅವ್ರ ಆಫೀಸ್ನಲ್ಲೇ ಭೇಟಿಯಾಗಬಹುದು ಅಂತ ತಿಳಿಸಿದ್ರು. ನೋಡಿ, ಗುಡಿ ಗಂಗಾಧರಯ್ಯನವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವರು ಈ ಚಂದ್ರಚೂಡಾಮಣಿ ಪುಸ್ತಕ ಬರೆದಾಗ ಇದಕ್ಕೆ ಸಾಕಷ್ಟು ಜನರ ವಿರೋಧ ವ್ಯಕ್ತವಾಗಿತ್ತು. ಇದೊಂದು ಮೂಢನಂಬಿಕೆ ಪುಸ್ತಕ ಅಂತ ಕೇಸ್ ಹಾಕಿದ್ರು. ಈ ಪುಸ್ತಕ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಅಂತ ಸರ್ಕಾರದ ಕಡೆಯಿಂದ ಬ್ಯಾನ್ ಮಾಡಿಸ್ಬಿಟ್ರು. ಈಗ ಉಳಿದಿರೋದು ಇದೊಂದೇ ಪುಸ್ತಕ. ಆದಷ್ಟು ಇದನ್ನು ಜೋಪಾನ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಒಳ್ಳೆಯದಾಗಲಿ. ನಮ್ಮ ಅತ್ತೆ ಮಗಳು ದೂರ ಸಂಬಂಧಿ. ಕೆಲವರಿಗೆ ಜ್ಞಾನೋದಯ ಆಗ್ಲಿ ಅಂತಾನೆ ಅದನ್ನ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡು, ನಿನಗೆ ಗೊತ್ತಾಗುತ್ತೆ. ನಾನು ಏನೆಲ್ಲ ಹಿಂಸೆ ಪಡ್ತಾ ಇದ್ದೀನೋ ಅವಳು ಕೂಡ ಅದನ್ನ ಅನುಭವಿಸ್ಬೇಕು. ಯಾವಾಗ ನೀನ್ ತಾಯಿ ಅನ್ನೋದು ಮರ್ತ್ಬಿಟ್ಯೋ ಅವಾಗ ನಾನಿನ್ ಮಗ ಅನ್ನೋದು ಮರ್ತ್ಬಿಟ್ಟೆ. ಸರ್ವನಾಶ ಆಗೋಗ್ತ್ಯಾ.
ನನ್ನ ಮಗ ಸಿಟಿಲಿ ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ಲೀಸ್ಟ್ ತೆಗೆದು ನೋಡ್ದೆ. ಹೌದು, ಇದನ್ನೆಲ್ಲ ನನ್ನ ನಮ್ಮನೆ ಮಾಡ್ತಿರ್ಬೇಕು. ಇಷ್ಟು ದಿನ ಪದ್ಮಿನಿ ಮೇಲೆ ಕೋಪ ತೀರಿಸ್ಕೊಳ್ತಾ ಇದ್ಲು. ಈಗ ಎಲ್ಲ ಬಣ್ಣ ಬಯಲಾಯ್ತಲ್ಲ, ಅದಕ್ಕೆ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾಳೆ. ಬರ್ತಾ ಬರ್ತಾ ಯಾಕೋ ನನ್ನ ನಮ್ಮಂದು ಅತಿ ಆಯ್ತು. ಇರು, ಸುಮ್ಮನೆ ಬಿಡಲ್ಲ ಇದನ್ನ. ಅಮ್ಮ 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 ಅಮ್ಮ, ಯಾಕೋ ಕೂಗಾಡ್ಕೊಂಡ್ ಬರ್ತಾ ಇದೀಯ? ಏನಾಯ್ತು? ಕೂಗಾಡ್ದೆ ಇನ್ನೇನ್ ಮಾಡ್ಲಮ್ಮ? ಹೊರಗಡೆ ಇರೋ ಶತ್ರುಗಳ ಜೊತೆ ಬೇಕಾದ್ರೆ ಹೊಡೆದಾಡ್ಬೋದು, ಆದ್ರೆ ಮನೇಲೆ ಜೊತೆಗಿದ್ದು ಗುಂಡಿ ತೋಡ್ತಾರಲ್ಲ, ಅವ್ರ ಜೊತೆ ಹೇಗೋದು ಕಷ್ಟ. ಹೆತ್ತ ತಾಯಿನ ಮಗನ ವಿರುದ್ಧ ತಿರುಗಿ ಬಿದ್ರೆ ಕೈ ಮಾಡೋಕ್ಕೂ ಆಗಲ್ಲ, 4 ಜನರ ಹತ್ರ ಹೇಳಿ ಬುದ್ಧಿ ಹೇಳ್ಸಕ್ಕೂ ಆಗಲ್ಲ. ಹೇಯ್, ಅದೇನಿದೆ ನೇರವಾಗಿ ಹೇಳು. ಸುಮ್ನೆ ಮನ್ಸಲ್ಲಿ ಇಟ್ಕೊಂಡು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ನನ್ ಮೇಲೆ ರೇಗ್ಬೇಡ. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯಮ್ಮ ನೀನು. ಆ ನಿಜವಾಗ್ಲೂ ನಿಂಗೇನು ಗೊತ್ತಿಲ್ವಾ? ನಾನಿಲ್ಲಿ ಒದ್ದಾಡೋದ್ ನೋಡಿ ಒಳಗೊಳಗೆ ಸಂತೋಷ ಪಡ್ತಾ ಇದ್ಯಾ? ಏ ನಕುಲ್, ನಿನ್ ತಲೆಯಲ್ಲಿ ಅನುಮಾನದ ಪಿಚಾಚಿ ಹೋಗ್ಬಿಟ್ಟಿದೆ ಅನ್ಸುತ್ತೆ. ನೋಡು, ಪದ್ಮಿನಿ ಇಲ್ಲಿಲ್ಲ, ನಾನು ಅಲ್ಲಿ ಹೋಗಿಲ್ಲ. ಹಾಗಿದ್ಮೇಲೆ ಅವಳಿಗೆ ಯಾರಿಂದ ಏನ್ ತೊಂದರೆ ಆಗಿದೆ ಅಂತ ನನಗೇನೋ ಗೊತ್ತು. ಸುಮ್ನೆ ಹಳೆ ವಿಚಾರಗಳನ್ನ ಮನ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಹಾಗೆ ಸಾಧಿಸ್ಬೇಡ. ಅಮ್ಮ, ನಾನ್ ಹೇಳ್ತಾ ಇರೋದು ಪದ್ಮಿನಿ ವಿಚಾರ ಅಲ್ಲ. ಇಷ್ಟು ದಿನ ಅವಳಿಗೆ ತೊಂದರೆ ಕೊಟ್ಟು ನನ್ನ ಅವಳ ಮಧ್ಯೆ ತಂದಿಡಕ್ ನೋಡ್ದೆ, ಆದ್ರೆ ನೀನ್ ಆಟ ಏನು ನಡೆಯಲ್ಲ ಅಂತ ಈಗ ನನ್ ಮೇಲೆ ಕೋಪ ತೀರ್ಸ್ಕೊಳಕ್ ಬಂದಿದ್ಯಲ್ಲ. ನಾನ್ ನನ್ನ ಹೆಂಡತಿನ ಸಪೋರ್ಟ್ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ನನಗೆ ಟಾರ್ಚರ್ ಕೊಡಕ್ ಹೊರಟಿದ್ಯಲ್ಲ. ಏ ನಕುಲ, ಒಳ್ಳೆ ಲೂಸ್ ತರ ಮಾತಾಡ್ಬೇಡ. ನಾನ್ ಯಾಕೋ ನಿನ್ಗೆ ಟಾರ್ಚರ್ ಕೊಡ್ಲಿ? ಮತ್ತಿದೆಲ್ಲ ಏನು? ಯಾಕಮ್ಮ, ಯಾಕೆ ಸುಮ್ಮನೆ ಬಿಟ್ಟೆ? ಯಾಕೆ ನೋಡಿದ ತಕ್ಷಣ ತಲೆ ತಿರುಗೋಯ್ತಾ? ಅಂತದೇನೋ ಇದೆ ಇದ್ರಲ್ಲಿ. ಯಾವ್ದೋ ಪಾರ್ಕ್ ಫೋಟೋ ತೋರಿಸ್ಬಿಟ್ಟು ನನ್ ಮೇಲೆ ಕೂಗಾಡ್ತಾ ಇದೀಯಾ? ಅಂತದ್ ಏನೋ ಇದೆ ಇದ್ರಲ್ಲಿ. ಅಮ್ಮ, ಹುಡುಗಾಟ ಆಡ್ಬೇಡ. ನಿಜವಾಗ್ಲೂ ನಿಂಗೇನು ಗೊತ್ತಿಲ್ವಾ? ಇದನ್ನ ಕಳ್ಸಿದ್ ನೀನೇ ತಾನೆ? ಅಲ್ಲ ಕಣೋ, ನಾನು ಇದುವರೆಗೂ ನಿನ್ಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಕೂಡ ಮಾಡಿಲ್ಲ. ಅಂತದ್ರಲ್ಲಿ ನಾನ್ ಯಾಕೆ ಕಳಿಸ್ಲಿ? ಅಷ್ಟಕ್ಕೂ ಇಷ್ಟೊಂದು ಟೆನ್ಷನ್ ತಗೊಂಡು ಒದ್ದಾಡ್ತಿದೀಯಲ್ಲ, ಏನಿದೆ ಅದ್ರಲ್ಲಿ? ಅಷ್ಟಕ್ಕೂ ಅದನ್ನ ಯಾರು ಕಳಿಸಿದಾರೆ ಅವ್ರಿಗೊಂದು ಫೋನ್ ಮಾಡಿ ನೋಡು, ಆಗ ಗೊತ್ತಾಗುತ್ತಲ್ಲ. ನಿನ್ ಕೆಲ್ಸ ಅಲ್ಲ ಅಂದ್ಮೇಲೆ ಇದನ್ನ ಇನ್ಯಾರು ಮಾಡಿರ್ಬೋದು? ನೀನ್ ಮಾತಾಡೋದೆಲ್ಲ ಒಗಟಾಗಿದೆಯಲ್ಲ. ನೋಡು, ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಪದ್ಮಿನಿ ವಿಷಯದಲ್ಲಿ ಅಂಕಿತನ ಉಪಯೋಗಿಸ್ಕೊಂಡಿರೋದೇ ಕೊನೆ. ಅದಾದ್ಮೇಲೆ ನನಗೆ ಯಾವ ಉಸಬರಿನೂ ಬೇಡ ಅಂತ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ಅಲ್ಲ ಕಣೋ, ನೀನ್ ಟೆನ್ಷನ್ ನೋಡ್ತಾ ಇದ್ರೆ ನೀನ್ ಯಾವ್ದೋ ತೊಂದ್ರೆಲ್ ಸಿಕ್ಕಾಕೊಂಡಿದ್ಯಾ ಅಂತ ಅನಿಸ್ತಾ ಇದೆ. ನಿನಗೆ ಯಾರಿಂದ ಏನ್ ತೊಂದರೆ ಆಗಿದೆ ಹೇಳು, ಸಾಧ್ಯವಾದ್ರೆ ನನ್ನ ಕೈಯಿಂದ ನಾನು ಸಹಾಯ ಮಾಡ್ತೀನಿ. ನಕುಲ್, ಯಾಕೋ ಏನ್ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಬಿಡಮ್ಮ, ನನ್ನ ಪ್ರಾಬ್ಲಮ್ ನನಗೆ, ನೀನಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನೀನು ನಿನ್ನ ಕೆಲಸ ನೋಡು.